ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಪ್ಪರದ ಅವರೆಕಾಯಿ ಪಲ್ಯ ಬಸ್ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಫಸ್ಟು ನಿಮ್ಗೆ ತಲುಪುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈಗ ಹೆಸರು ಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ಚಪ್ಪರದ ಅವರೆನ ತೊಳೆದು ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದೆ. ಈಗ ಇದು ಹುಣಸೆಹಣ್ಣು, ಟೊಮೊಟೊ, ಇದು ಸಾಂಬಾರಿಗೆ. ಒಗ್ಗರಣೆಗೆ ಮೆಣಸಿನ್ಕಾಯಿ, ಇದು ಸಾಂಬಾರಿಗೆ. ಇದು ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ. ಈಗ ಸ್ಟವ್ ಮೇಲೆ ಸ್ವಲ್ಪ ನೀರಿಟ್ಟು ಅದಕ್ಕೆ ತೊಳೆದಿಟ್ಟಿರುವಂಥ ಹೆಸರು ಬೇಳೆನ ಹಾಕ್ಕೋಬೇಕು. ಇದನ್ನ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಅದು ಬೇಯಕ್ಕೆ ಬಿಡಬೇಕು. ಕುಕ್ಕರ್ನಲ್ಲಿ ಹಾಕ್ಬಿಟ್ಟೆ ತುಂಬ ಕಲಸೋಗ್ಬಿಡುತ್ತೆ. ಇದು ಒಂದೆರಡು ಕುದಿ ಕುದ್ರೆ ಸಾಕಾಗುತ್ತೆ. ಈಗ ಇನ್ನು ಸ್ವಲ್ಪ ಚೆನ್ನಾಗಿ ಅದು ಅರ್ಧ ಬೆಂದಿರಬೇಕಾಗುತ್ತೆ. ಆ ಟೈಮ್ನಲ್ಲಿ ಈಗ ಅರ್ಧ ಬೆಂದಿದೆ. ಈಗ ಈ ಚಪ್ಪರದ ಅವರೆಕಾಯಿನ ಜೊತೆಲೇ ಹಾಕ್ಕೊಂಡು ಅದನ್ನೇ ಬೇಯಿಸ್ಕೋಬೇಕಾಗುತ್ತೆ. ಈಗ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಎಲ್ಲ ಉಪ್ಪೆಲ್ಲ ಅದ್ರ ಜೊತೆಲಿ ಚೆನ್ನಾಗಿ ಉಪ್ಪೆಲ್ಲ ಹಿಡೀಲಿ ಅಂತ ಹಾಕ್ಕೋಬೇಕು. ಇದನ್ನು ಅಷ್ಟೇ ಇನ್ನೊಂದು ಕುದಿ ಬಂದರೆ ಸಾಕು. ಇದು ಹೆಚ್ಚು ಕಲಸೋಗ್ಬಿಡುತ್ತೆ ಕುಕ್ಕರ್ನಲ್ಲಿ ಹಾಕ್ಬಿಟ್ರೆ. ಈಗ ಒಂದು ಹದವಾಗಿ ಬೆಂದಿದೆ, ಸಾಕು. ಈಗ ಬೇಳೆ ಸ್ವಲ್ಪ ಒಡೆದಂಗೆ ಆದರೆ ಸಾಕು ಅದು. ಈಗ ಇದನ್ನ ಇನ್ನೊಂಚೂರು ಬೇಕು ಅಂದರೆ ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ ಈಗ ಕರೆಕ್ಟಾಗಿ ಒಂದು ಅರ್ಧದಲ್ಲಿ ಬೆಂದಿದೆ. ಈಗ ಒಂದು ಇದಕ್ಕೆ ಬಸಿಬೇಕು. ಈಗ ಇದು ಒಂದು ಸೈಡ್ಗೆ ಇಟ್ಕೊಂಡು ಈಗ ಸಾಂಬಾರಿಗೆ ಬಸ್ಸಾಂಬಾರು ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಇದೆಲ್ಲ ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಒಂದೇ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಟೊಮೊಟೊನು ಹಾಕ್ಕೋಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಸೋಗ್ಬೇಕು. ಇದು ಅದಕ್ಕೆ ಕಲಸಾದ್ಮೇಲೆ ಈಗ ಹುಣಸೆಹಣ್ಣು ರಸನ ಅದನ್ನು ಹಾಕ್ಕೋಬೇಕು. ಬಸ್ತಿತ್ತಲ್ಲ ಆ ನೀರನ್ನು ಅಲ್ಲಿಗೆ ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಷ್ಟು ಬೇಕೋ ಅದಕ್ಕೆ ಹಾಕ್ಕೋಬೇಕು.
ಉಪ್ಪು ಮೊದಲೇ ಬಸ್ಸಾಂಬಾರ್ಗೆ ಹಾಕಿತ್ತಲ್ಲ, ಉಪ್ಪು ಹೋಗುತ್ತೆ ಅಂತ ಹಾಕಿರಲಿಲ್ಲ. ಬೇಕು ಅಂದರೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದ್ದಾದ್ಮೇಲೆ ಈಗ ಬಸ್ಸಾಂಬಾರು ರೆಡಿಯಾಗಿದೆ. ಈಗ ರೆಡಿಯಾಗಿದೆ ಇದು. ಈಗ ಒಂದು ಬಾಣಲಿಗೆ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಅದಕ್ಕೆ ಈರುಳ್ಳಿಗೆಲ್ಲ ಹೊಂದ್ಕೋಬೇಕು. ಪಲ್ಯಕ್ಕೂ ಮೊದಲೇ ಅದೇ ಉಪ್ಪು ಹಾಕಿತ್ತಲ್ಲ, ಸಾಕಾಗುತ್ತೆ. ಈಗ ಲೈಟಾಗಿ ಬೆಂದಿದೆ, ಗೋಲ್ಡನ್ ಬ್ರೌನ್ ಬಂದಿದೆ, ಸಾಕು. ಈಗ ಬಸ್ಕೊಂಡಿರೋಂಥ ಪಲ್ಯನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಇದ್ದರೆ ಹಾಕೋಬೋದು. ನಮ್ಮ ಮನೇಲಿ ತೆಂಗಿನಕಾಯಿ ತಂದಿತ್ತು, ಎಲ್ಲ ಖಾಲಿ ಹೋಗಿತ್ತು. ಅದಕ್ಕೆ ಈ ಥರನೇ ಒಗ್ಗರಣೆ ಮಾಡಿದೆ. ಈ ಥರ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪಲ್ಯ ರೆಡಿಯಾಗಿದೆ. ಇದು ಬಸ್ಸಾರು ಪಲ್ಯ. ಈಗ ಬಸ್ಸಾರು ಪಲ್ಯ ಎರಡು ರೆಡಿಯಾಗಿದೆ. ಇದು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಮನೇಲಿ ಸ್ವಲ್ಪ ಖಾಲಿ ಹೋಗಿತ್ತು. ಈ ಥರನೂ ಮಾಡೋದು ಚೆನ್ನಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.